ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಈ ಕಡೆ ಚೆನ್ನಾಗಿದ್ದೀನಿ. ನಾವಿವತ್ತು ದಿ ಹ್ಯಾಪಿ ಸ್ಕ್ರೀನ್ಸ್ ಅನ್ನ ಪ್ರೈವೇಟ್ ಥಿಯೇಟರ್ನ ಬುಕ್ ಮಾಡಿದ್ವಿ. ನಾನು ಮ್ಯಾಂಗ್ಳೂರಲ್ಲಿ ರತ್ತಮ್ಮನ ಬರ್ಡೇಗೋಸ್ಕರ. ನೋಡಿ, ಇದಾಗಿತ್ತು ಅವರ ಆ್ಯಂಬಿಯನ್ಸ್. ತುಂಬ ಕಾಮನ್ ಆಗಿದೆ. ಆ್ಯಕ್ಚುಲಿ ಈ ಸೆಲೆಬ್ರೇಷನ್ಸ್ ಎಲ್ಲ ನನಗೇನು ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ ಕರ್ಕೊಂಡ್ಬಂದಿರೋದು. ಇನ್ನೊಂದು ತಮ್ಮನ ನೋಡಿ, ಇವನಿಂದನೇ ಅದು ಸಾಧ್ಯ ಆಯಿತು. ಏನೋ ಒಂದು ಹೇಳಿ ಮಸ್ಕ ಮಾಡಿ ಅವನ್ನ ಕರ್ಕೊಂಡ್ಬಂದಿರೋದು. ಪ್ರಾಜೆಕ್ಟ್ ಇದೆ ಅಂತ. ಅವ್ನು ಬರೋಕ್ಕೆ ಮುಂಚೆ ನಾವು ಒಳಗಡೆ ಇದ್ವಿ. ಏನಾದರೂ ಚೇಂಜಸ್ ಮಾಡಬೇಕಾ, ಆಮೇಲೆ ಕೇಕ್ ಸೆಟಪ್ ಎಲ್ಲ ಮಾಡೋಕ್ಕೆ ನಾವು ಬರಬೇಕಾಗಿತ್ತು. ನಾವೆಲ್ಲ ಒಳಗಡೆ ಇದ್ವಿ. ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಸ್ನೋಸ್ ಎಲ್ಲ ಹಾಕಾದ್ಮೇಲೆ ಕರೆಯೋಣ ಅಂತೇಳಿ ಕೇಕೆಲ್ಲ ಸೆಟ್ ಮಾಡಿ ಎಲ್ಲ ಆಯಿತು. ಈಗ ಸ್ನೋಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಕ್ಯಾಮ್ರಾಮ್ಯಾನ್ ಇರ್ತಾರೆ, ಫೋಟೋ ತೆಗಿಬೇಕಂತ ಅವಶ್ಯಕತೆ ಇಲ್ಲ, ಅವರೇ ಎಲ್ಲ ತೆಗೆದುಕೊಡ್ತಾರೆ. ಕ್ಯಾಮ್ರಾದಲ್ಲೇ ವೀಡಿಯೋಸ್ ಎಲ್ಲ ಅವರೇ ತೆಗೆದುಕೊಡ್ತಾರೆ. ಬಟ್ ನಮಗೆ ತಾಳ್ಮೆಯಿಂದ ಇರೋಕ್ಕಾಗಲ್ಲ, ಅದಕ್ಕೆ ನಾವು ನಮಗೋಸ್ಕರ ತಗೊಂಡ್ವಿ. ನೋಡಿ, ಒಳಗಡೆ ಬಂದಿದ್ದಾನೆ. ಅವ್ನಿಗೆ ಏನೂ ಗೊತ್ತಿಲ್ಲ, ಬೈಕೊಂಡೇ ಬರ್ತಾ ಇದ್ದಾನೆ. ಏನಕ್ಕೋಸ್ಕರ ಇದೆಲ್ಲ ನೀವು ಮಾಡ್ತಿದ್ದೀರ ಅಂತೇಳಿ. ಅದಾದಮೇಲೆ ಕೇಕ್ ಕಟ್ಟಿಂಗ್ಸ್ ಇತ್ತು. ಕೇಕೆಲ್ಲ ಕಟ್ ಮಾಡಿ ಬೈಕೊಂಡೇ ಕಟ್ ಮಾಡಾದ್ಮೇಲೆ ಎಲ್ಲರಿಗೂ ಕೇಕ್ ತಿನ್ನಿಸಿ ಅವನ ಪ್ರೀತಿ ಹಂಚ್ಕೊಂಡ್ವಿ. ಅದಾದಮೇಲೆ ಎಲ್ಲ ಕೇಕೆಲ್ಲ ತಿನ್ಸಾದ್ಮೇಲೆ ಸ್ವಲ್ಪ ಫನ್ ಇತ್ತು. ಯಾವತ್ತೂ ಇರುತ್ತೆ ನಮಗೆ. ನೋಡಿ, ಇವನಿಂದನೇ ಇದು ಸೆಲೆಬ್ರೇಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಅದಾದಮೇಲೆ ನಾವು ಸ್ಕ್ರೀನಲ್ಲಿ ಅವರ ಅಮ್ಮದು ಮತ್ತು ಕ್ಲೋಸ್ ಯಾರ್ಯಾರು ಇರ್ತಾರೋ ಅವ್ರದ್ದೆಲ್ಲ ವಿಶಸ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ವಿ. ನೋಡಿ, ಅವ್ರ ಅಮ್ಮದು ನೋಡಿ ಫುಲ್ ಶಾಕ್ ಆದ ಅವನು. ಅವರಮ್ಮ. ಆಮೇಲೆ ಅವ್ರ ತಮ್ಮ ಬಂದ್ಬಿಟ್ಟು ಅಬ್ರಾಡಲ್ಲಿ ಇದ್ದಾನೆ, ಅವನ ಕಡೆನೂ ವಿಡಿಯೋ ತಗೊಂಡಿದ್ವಿ. ಒಂದು ಚಿಕ್ಕ ಮಗುದು ವಿಡಿಯೋ ಆಗಿತ್ತು. ಅದಾದಮೇಲೆ ಸರ್ ಮಾತಾಡಿದ್ದು ಫುಲ್ ಖುಷಿ ಆಯಿತು. ನಂದು ವಿಡಿಯೋ ಇದು, ಮತ್ತು ಯಾರ್ಯಾರ್ದು ನನ್ನ ಫ್ರೆಂಡ್ದು ಮತ್ತು ಪ್ರಭಾದು ತಗೊಂಡಿದ್ವಿ. ಎಲ್ಲ ಮಾಡಿ ವಿಶಸ್ ಮಾಡಾದ್ಮೇಲೆ ಈಗ ಅವನು ಪ್ರಭಾದು ಫುಲ್ ಭಾಷಣ ಕೊಡ್ತಾನೆ. ಆದಮೇಲೆ ಫುಲ್ ಹಾರ್ಟ್ ಎಲ್ಲ ತೋರಿಸ್ಬಿಡ್ತಾನೆ ಅವನು. ನೋಡಿ, ಫುಲ್ ಫನ್ ಆಗಿತ್ತು ಅವತ್ತು. ನೋಡಿ, ಅದಾದಮೇಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡಿದ್ವಿ. ನೋಡಿ, ಇವನಿಂದನೇ ಅದು ಸಾಧ್ಯ ಆಯಿತು. ಎಲ್ಲ ಹಾಗಾದ್ಮೇಲೆ ಕೆಳಗಡೆ ಬಂದು ಊಟಕ್ಕೆ ಹೋಗೋಣ ಅನ್ನುವಾಗ ನನಗೆ ಸ್ಪೀಚ್ ಕೊಡ್ತಿದ್ದಾನೆ. ಅಕ್ಕ, ನಾನು ಸಪೋರ್ಟ್ ಮಾಡ್ತೀನಿ, ಮಾಡು ಅಂತೇಳಿ ವಿಡಿಯೋಸು. ನೋಡಿ, ನನ್ನ ಮಕ್ಕಳನ್ನು ತೋರಿಸಿದ್ದಾನೆ. ಅದಾದಮೇಲೆ ನಾವು ಹೋಟೆಲ್ಗೆ ಬಂದು ಎಲ್ಲರೂ ಡಯಟ್ ಇದ್ದಿದ್ದ ಕಾರಣ ಎಲ್ಲ ಸ್ವಲ್ಪ ತಿಂದ್ವಿ. ಸ್ವಲ್ಪ ತಿಂದು ನೋಡಿ ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಅದೆಲ್ಲ ಊಟ ಎಲ್ಲ ತಿಂದ್ಬಿಟ್ಟು ಅದಾದಮೇಲೆ ತೇಜುದ್ ಬರ್ಡೇ ಆಗಿತ್ತು. ಆ್ಯಕ್ಚುಲಿ ಸಂಪತ್ತುದು 2 days ಬ್ಯಾಕ್ ಅವನದು ಬರ್ಡೇ. ಸರಿ, ಅವನದು ಬರ್ಡೇ ಕೇಕ್ ಅವನಿಗೂ ಗೊತ್ತಿರಲಿಲ್ಲ. ಕೇಕ್ ಕಟ್ ಮಾಡಿಸಿ ಅದಾದಮೇಲೆ ಐಸ್ ಕ್ರೀಮು ಜಾಮೂನ್ ಎಲ್ಲ ತಿಂದಾದ್ಮೇಲೆ ಕೆಳಗಡೆ ಬಂದ್ವಿ. ನೋಡೋದು ಫುಲ್ ಟ್ರಾಫಿಕ್ ಆಗಿತ್ತು. ಅದಾದಮೇಲೆ ಅವರು ತಿರ್ಗಾ ಇವನು ಬಂದ್ಬಿಟ್ಟು ತಿರ್ಗಾ ಅಡ್ವೈಸ್ ಮಾಡ್ತಿದ್ದಾನೆ, ಅಕ್ಕ ವ್ಲಾಗ್ಸ್ ಮಾಡೋದು ಬಿಡಬೇಡ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ. ಅದಾದಮೇಲೆ ಮನೆಗೆ ಹೊರಟ್ವಿ. ಆಮೇಲೆ ತೇಜುನು ಮಾತಾಡ್ದ, ಬಾಯ್ ಗೈಸ್ ಅಂತ ಹೇಳ್ತಾ ಇದ್ದಾನೆ ತೇಜು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ.